ಹಾಯ್ ವೀವರ್ಸ್, ಎಲ್ಲರಿಗೂ ನಮಸ್ಕಾರ. ವೀವರ್ಸ್ ಜೊತೆ ನನ್ನ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಹೋಮ್ ಕ್ಲೀನಿಂಗ್ ಬ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇನ್ನೇನು ಯುಗಾದಿ ಹಬ್ಬ ಹತ್ರ ಬಂದೇ ಬಿಡ್ತು. ಸೊ ಅದಕ್ಕೆ ನಾನು 1 ವೀಕ್ ಮುಂಚೆನೇ ಎಲ್ಲ ಕ್ಲೀನಿಂಗ್ ಪ್ರೋಸೆಸ್ಸನ್ನು ಮುಗಿಸ್ಕೊತಾ ಇದ್ದೀನಿ. ನನಗೆ ಹೆಲ್ತ್ ಇಶ್ಯೂ ಇರೋದ್ರಿಂದ ಕ್ಲೀನಿಂಗ್ ಏನು ಮಾಡೋದು ಬೇಡ ಅಂತ ನನ್ನ ಹಸ್ಬೆಂಡ್ ಹೇಳಿದರು. ಯಾಕಂದರೆ ಎವ್ರಿ ಸಂಡೇ ನಾವು ನಾರ್ಮಲಾಗೆ ಕ್ಲೀನ್ ಮಾಡ್ಕೊತಾ ಇರ್ತೀವಿ. ಸೊ ಮನೆ ನೀಟಾಗೇ ಇದೆ, ಯಾಕೆ ಕ್ಲೀನ್ ಮಾಡ್ತೀಯಾ, ಮೊದಲೇ ಹೆಲ್ತ್ ಇಶ್ಯೂ ಇದೆ ಅಂತ ಹೇಳಿದರು. ಆದರೂ ನನಗೆ ಕೇಳಲಿಲ್ಲ. ಹಬ್ಬ ಅಲ್ವಾ, ನನಗೆ ಅದೊಂದು ಮಾಡಿ ಅಭ್ಯಾಸ ಆಗಿಬಿಟ್ಟಿದೆ. ಸೊ ನನ್ನ ಮಗಳಿದ್ಲು ನನಗೆ ಹೆಲ್ಪ್ ಮಾಡೋಕ್ಕೆ. ಅವಳಿಗೆ ಜಸ್ಟ್ ಈಗ ತಾನೇ ಸಿ ಸೈಕಲ್ ಕಂಪ್ಲೀಟಾಗಿ ಒಂದು 10 ಡೇಸ್ ಏನೋ ಹಾಲಿಡೇಸ್ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟು ಪಿ ಸೈಕಲ್ ಸ್ಟಾರ್ಟ್ ಆಗುತ್ತೆ ಅವರಿಗೆ. ಅವಳು ನನಗೆ ಹೆಲ್ಪ್ ಮಾಡ್ತಿದ್ದಾಳೆ. ಅವಳು ಹೆಲ್ಪ್ ಮಾಡೋದ್ರಿಂದನೇ ಇವತ್ತು ಬೇಗ ಕೆಲಸಗಳನ್ನೆಲ್ಲ ನಾನು ಮುಗಿಸ್ಕೊಳಕ್ಕೆ ಸಾಧ್ಯ ಆಯಿತು. ಸುಮಾರು ಒಂದು 15 ಡೇಸ್ ಆಗಿರಬೇಕು ನಾನು ಬ್ಲಾಗ್ಸನ್ನು ಮಾಡಿಲ್ಲ ಮತ್ತು ಅಪ್ಲೋಡು ಮಾಡಿಲ್ಲ. ಯಾಕಂದರೆ ನನ್ನ ಹೆಲ್ತ್ ಇಶ್ಯೂ ನಾನು ನಿಮ್ಮ ಜೊತೆ ಲಾಸ್ಟ್ ಬ್ಲಾಗಲ್ಲೇ ಶೇರ್ ಮಾಡಿದೆ. ನನಗೆ ಕಾಲು ನೋವು ಪ್ರಾಬ್ಲಮ್ ಬಂದಿತ್ತು ಅಂತ. ಯಾವತ್ತೂ ಇಷ್ಟೊಂದು ಸಿವಿಯರಾಗಿ ಆಗಿದ್ದಿಲ್ಲ. ಬಟ್ ಯಾಕೋ ಈಗೊಂದು 2 ಮಂತ್ಸಿಂದ ನಾನು ಯಾವಾಗ ಚಾನಲ್ ಸ್ಟಾರ್ಟ್ ಮಾಡಿದ್ನೋ ಇದ್ದಕ್ಕಿದ್ದಂಗೆ ನನಗೆ ಕಾಲು ನೋವು ಶುರು ಆಯಿತು. ಅದಕ್ಕೆ ನಾನು ಟ್ರೀಟ್ಮೆಂಟ್ ತೊಗೊತಾ ಇದ್ದೀನಿ. ಸೊ ಹಾಸ್ಪಿಟ್ಲಲ್ಲಿ ಈಗ ಒಂದು 15 ಡೇಸಿಂದ ಹೋಗೋದು ಬರೋದು ಹೀಗೆ ಆಗ್ತಿದೆ. ನೆಕ್ಸ್ಟ್ ಬ್ಲಾಗ್ ಅದ್ರ ಬಗ್ಗೆ ನಾನು ಶೇರ್ ಮಾಡ್ಕೊತೀನಿ. MRI ಸ್ಕ್ಯಾನ್ ಎಲ್ಲ ಮಾಡೋಕ್ಕೆ ಹೇಳಿದರು. ಎಕ್ಸ್ರೇ ಎಲ್ಲ ತೆಗೆಸಿದೆ. ಒಂದು ಸತಿ ಹಾಸ್ಪಿಟ್ಲಿಗೆ ಬೆಳಿಗ್ಗೆ ಹೋದರೆ ಬರೋದು ಸಂಜೆ ಆಗ್ತಿತ್ತು. ಮತ್ತು ತುಂಬ ಪೇಯ್ನಾಗಿ ನನಗೆ ಎದ್ದು ಓಡಾಡೋಕ್ಕೂ ಆಗ್ತಾ ಇದ್ದಿಲ್ಲ. ಸೊ ಸ್ವಲ್ಪ ಬೆಡ್ ರೆಸ್ಟಲ್ಲೇ ಇದೆ. ಹಾಗಾಗಿ ನಾನು ಬ್ಲಾಗ್ಸ್ನೇನು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಎಷ್ಟು ಕ್ಲೀನ್ ಮಾಡ್ತಾನೆ ಇರ್ತೀನಿ, ಆದರೂ ನೋಡಿರಿ ಧೂಳು ಅನ್ನೋದು ಎಷ್ಟೊಂದು ಆಗಿರುತ್ತೆ. ಸೊ ಫ್ಯಾನ್ ಮೇಲೆಲ್ಲ ನೋಡಿದ್ರಲ್ಲ ಎಷ್ಟು ಧೂಳಾಗಿತ್ತು ಅಂತ. ಆಮೇಲೆ ಈ ಸೋಫಾ ಸೆಟ್ಟು, ಬೆತ್ತದ ಚೇರು, ಸೋಫಾ ಸೆಟ್ಟಿಂದು ಕವರ್ಸ್ ಎಲ್ಲ ಒಗ್ದು ತುಂಬ ದಿನ ಆಗಿತ್ತು. ಸೊ ಅದನ್ನು ಒಗೆಯೋಕ್ಕೆ ಹಾಕಿದ್ದೀನಿ. ಅಂದರೆ ಅದನ್ನು ವಾಷಿಂಗ್ ಮಿಷಿನ್ಗೆ ಒಗೆಯೋಕ್ಕೆ ಹಾಕಿದ್ದೀನಿ ನಾನು. ಸೊ ಈಗೆಲ್ಲ ಧೂಳನ್ನೆಲ್ಲ ಹೊಡ್ಕೊಂಡಾಯಿತು. ನಾನಿಲ್ಲಿ ಫಾಸ್ಟ್ ಫಾರ್ವರ್ಡ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಬ್ಲಾಗ್ ಮಾಡೋದು ಎಷ್ಟೊಂದು ಕಷ್ಟ ಅಂತ ಅದು ನಾನು ಮಾಡಿದ್ಮೇಲೆ, ಅದು ಅನುಭವಿಸಿದ ಮೇಲೆ ನನಗೆ ಗೊತ್ತಾಗ್ತಿದೆ. ಏಕೆಂದರೆ ನಾನು ನಾರ್ಮಲಾಗೆ ನಾನು ಯೂಟ್ಯೂಬಲ್ಲಿ ಬ್ಲಾಗ್ಸನ್ನು ನೋಡ್ತಾ ಇರ್ತೀನಿ. ಕನ್ನಡ ಆಗಿರ್ಬೋದು, ತೆಲುಗು, ತಮಿಳು ಎಲ್ಲ ಚಾನಲ್ಲು, ಅಂದರೆ ಎಲ್ಲ ಭಾಷೆಯ ಬ್ಲಾಗ್ಸನ್ನು ನೋಡ್ತಾ ಇರ್ತೀನಿ. ಎಸ್ಪೆಷಲಿ ನಮ್ಮ ಕನ್ನಡ ಬ್ಲಾಗರ್ಸ್ ಅವ್ರದ್ದು ಜಾಸ್ತಿ ನೋಡ್ತಾ ಇರ್ತೀನಿ. ಸೊ ಕೆಲವರು ಮನೆ ಕ್ಲೀನಿಂಗ್ ಬ್ಲಾಗ್ಸ್ನೆಲ್ಲ ಶೇರ್ ಮಾಡ್ತಾ ಇರ್ತಾರೆ. ಅದು ನೋಡಿದ್ವಾಗ ಅಯ್ಯೋ ಇಷ್ಟೆಲ್ಲ ಕ್ಲೀನ್ ಮಾಡಿದ್ರು, ತೋರಿಸಿದ್ರು ಅಂತ ಅಷ್ಟೇ ಅನಿಸತ್ತೆ. ಬಟ್ ನಾವು ಅದನ್ನು ಕ್ಲೀನ್ ಮಾಡಿಕೊಂಡು ಬ್ಲಾಗ್ ಮಾಡಿ ಮತ್ತು ಅದನ್ನು ಎಡಿಟಿಂಗ್ ಮಾಡಿ ಅದನ್ನು ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಬೇಕು. ಅಬ್ಬಬ್ಬ ಎಷ್ಟೊಂದು ಪ್ರೋಸೆಸ್ ಇರುತ್ತೆ, ಎಷ್ಟು ಕಷ್ಟ ಅನ್ನೋದು ಅದನ್ನು ನಾನು ಸ್ವತಃ ಅನುಭವಿಸಿದ ಮೇಲೆ ನನಗೆ ಗೊತ್ತಾಗ್ತಿದೆ. ನಿಜವಾಗ್ಲೂ ತುಂಬಾ ಕಷ್ಟದ ಕೆಲಸ. ಬ್ಲಾಗ್ ಮಾಡಬೇಕು, ಯೂಟ್ಯೂಬಲ್ಲಿ ನಾವು ಒಂದು ಚಾನಲನ್ನು ರನ್ ಮಾಡಬೇಕು ಅಂದರೆ ಸುಮಾರು ನಾವು ಅದಕ್ಕೆ ಏನಂತಾರಪ್ಪ, ಪೇಷನ್ಸ್ ಅನ್ನೋದು ಬಹಳನೇ ಮುಖ್ಯ. ಅದಕ್ಕೆ ಪೇಷನ್ಸು ಇಲ್ಲ ಅಂದರೆ ನಿಜವಾಗ್ಲೂ ನಾವು ಬ್ಲಾಗ್ ಮಾಡೋಕ್ಕಾಗೋದಿಲ್ಲ. ಲಕ್ಷ್ಮಿ ನಮ್ಮ ಮನೇಲಿ ಸ್ಥಿರವಾಗಿ ವಾಸವಾಗಿರಬೇಕಂದ್ರೆ ಮನೇನ ಯಾವಾಗಲೂ ಸ್ವಚ್ಛವಾಗಿ ಇಟ್ಕೋಬೇಕು. ಯಾವ ಮನೆಯಲ್ಲಿ ಸ್ವಚ್ಛವಾಗಿರುತ್ತೋ ಆ ಮನೆಯಲ್ಲಿ ಲಕ್ಷ್ಮಿಯ ಸ್ಥಿರವಾಸ ಅಂತ ಹೇಳ್ತಾರೆ ದೊಡ್ಡವರು. ಎರಡನೇದು, ಮನೆಯಲ್ಲಿ ಯಾವಾಗಲೂ ಅವ್ಯಾಚ ಶಬ್ದಗಳನ್ನು ಆಡಬಾರ್ದು. ಯಾವಾಗಲೂ ಬೈಕೊಂಡು ಜಗಳಗಳನ್ನು ಆಡ್ತಾ ಕೋಪ ಮಾಡಿಕೊಂಡು ಮುಖನ ಯಾವಾಗಲೂ ಸಿಡಿ ಅಂತ ಇಟ್ಕೋಬಾರ್ದು. ಯಾವಾಗಲೂ ನಗ್ನಗ್ತಾ ಇರಬೇಕು. ಒಳ್ಳೆ ಮಾತುಗಳನ್ನು ಆಡ್ತಾ ಇರೋಣ. ನಮ್ಮ ಹತ್ರ ಏನಿದೆಯೋ ಅದರಲ್ಲೇ ಸಂತೋಷವಾಗಿ ಜೀವನವನ್ನು ನಾವು ಮಾಡೋಣ. ಮೂರನೇದಾಗಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದನ್ನು ನಾವು ರೂಢಿಸ್ಕೊಳ್ಬೇಕು. ಈ ಜನ್ರೇಷನ್ನಲ್ಲಿ ಅದು ಸ್ವಲ್ಪ ಕಷ್ಟ. ಸಮಯದ ಅಭಾವದಿಂದ ಸಿಗೋದಿಲ್ಲ. ಕೆಲಸಕ್ಕೆ ಹೋಗ್ತಾರೆ ಮಕ್ಕಳು, ಶಾಲೆಗೆ ಹೋಗೋದು, ಕಾಲೇಜಿಗೆ ಹೋಗೋದು, ಇದರಿಂದ ಸ್ವಲ್ಪ ಆಗೋದು ಕಷ್ಟ. ಆದಷ್ಟು ಯಾವಾಗ ಟೈಮ್ ಸಿಗುತ್ತೋ ಆವಾಗೆಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದನ್ನು ರೂಢಿಸ್ಕೊಳ್ಳೋದು ಬಹಳ ಮುಖ್ಯ. ಯಾಕಂದರೆ ಫ್ಯಾಮಿಲಿಯಲ್ಲಿ ಬಾಂಧವ್ಯತೆ ಇನ್ನೂ ಹೆಚ್ಚಾಗುತ್ತೆ, ಪ್ರೀತಿ ವಿಶ್ವಾಸನೂ ಇರುತ್ತದೆ. ಆದಷ್ಟು ಪ್ರತಿದಿನ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ದೀಪ ಹಚ್ಚಿ ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಲಕ್ಷ್ಮಿಯ ಸ್ಥಿರವಾಸವಾಗಿರುತ್ತೆ. ಆ ಮನೆಯಲ್ಲಿ ಪಾಸಿಟಿವ್ ವೈಬ್ಸ್ ಅನ್ನೋದು ಹೆಚ್ಚಿಗೆ ಇರುತ್ತದೆ, ದೈವಶಕ್ತಿನೂ ಇರುತ್ತದೆ. ಬ್ರಾಹ್ಮಿ ಮುಹೂರ್ತದಲ್ಲಿ ನಿಮಗೆ ದೀಪ ಹಚ್ಚೋಕ್ಕೆ ಆಗಲಿಲ್ಲ ಅಂದರೆ ಕನಿಷ್ಠ ಪಕ್ಷ ಒಂದು 7 ಗಂಟೆ ಒಳಗೆ ಆದರೂ ನೀವು ದೀಪನ ಹಚ್ಚಿ ನೋಡಿ, ಅದರ ಒಂದು ಅನುಭವ ನಿಮಗೆ ತಿಳಿಯುತ್ತೆ.
ಮನೆಯಲ್ಲಿ ಕೆಲವೊಂದು ಮಂತ್ರ ಪಠಣೆಯನ್ನು ಮಾಡಿ ನಿಮಗೆ ತಿಳಿದಿರುವ ಕೆಲವೊಂದು ಮಂತ್ರಗಳ ಪಠಣೆಯನ್ನು ಮಾಡಿ ನಿಮಗೆ ಇಷ್ಟ ದೈವವಾಗಿರ್ಬೋದು ಅಥವಾ ಲಲಿತಾ ಸಹಸ್ರನಾಮ, ಕನಕದಾರ ಸ್ತೋತ್ರ, ಸ್ತ್ರೀ ಸೂಕ್ತಂ ಮತ್ತು ಹನುಮಾನ್ ಚಾಲೀಸು ಇದನ್ನು ಪಠಣೆ ಮಾಡೋದ್ರಿಂದ ಖಂಡಿತವಾಗ್ಲೂ ತುಂಬಾ ಒಳ್ಳೆಯದಾಗುತ್ತೆ. ಇಲ್ಲ ನಮಗೆ ಹೇಳೋಕ್ಕೆ ಬರೋದಿಲ್ಲ ಅನ್ನೋರು ಆಡಿಯೋ ಮುಖಾಂತರ ಮನೆಯಲ್ಲಿ ಅದರ ಒಂದು ವೈಬ್ರೇಷನನ್ನು ಕೇಳಿಸೋದ್ರಿಂದ ಪಾಸಿಟಿವ್ ವೈಬ್ರೇಷನ್ ಅನ್ನೋದು ನಮ್ಮ ಮನೆಯಲ್ಲಿ ಇರುತ್ತದೆ. ನೋಡಿದ್ರಲ್ಲ ಬೆಳಗ್ಗೆಯಿಂದ ಎಷ್ಟು ಕೆಲಸ ಇತ್ತು, ಧೂಳೆಲ್ಲ ಹೊಡೆದು ಕಸ ಗೂಡಿಸಿ ಲೈಝಾಲ್ ಹಾಕಿ ಈಗ ಮನೆಯನ್ನು ನಾನು ಒರೆಸ್ಕೊತಾ ಇದ್ದೀನಿ. ಇದೆಲ್ಲ ಒಂದು ಸಣ್ಣ ಸಣ್ಣ ಕ್ಲಿಪ್ ಅಷ್ಟೇ ನಾನು ಆ್ಯಡ್ ಮಾಡಿರೋದು. ಬಟ್ ಇದರಿಂದ ಎಷ್ಟು ಶ್ರಮ ಇರುತ್ತೆ, ನಾವು ಎಷ್ಟು ಕೆಲಸ ಮಾಡಿರ್ತೀವಿ ಅನ್ನೋದು ಅದು ಅಷ್ಟು ನಿಮಗೆ ತಿಳಿಯೋದಿಲ್ಲ. ತುಂಬ ಅಂದರೆ ತುಂಬಾ ಶ್ರಮ ಪಡಬೇಕಾಗುತ್ತೆ ಒಂದು ಬ್ಲಾಗ್ ಮಾಡಬೇಕು ಅಂದರೆ. ಈಗ ನೋಡಿ ಮನೆಯೆಲ್ಲ ಕ್ಲೀನ್ ಮಾಡಿದ್ಮೇಲೆ ಎಷ್ಟು ನೀಟಾಗಿ ಕಾಣ್ತಿದೆ ಅಲ್ಲ, ನೋಡೋಕ್ಕೆ ಮನಸ್ಸಿಗೂ ಎಷ್ಟು ಸಮಾಧಾನ ಅನಿಸುತ್ತೆ. ಹಬ್ಬ ಎಷ್ಟು ಕ್ಲೀನಾಗಿದೆ ಈಗ ಮನೆ ಅಂತೇಳ್ಬಿಟ್ಟು ತುಂಬ ಸಮಾಧಾನ ಅನಿಸುತ್ತೆ ಮನಸ್ಸಿಗೆ. ನನ್ನ ಒಂದು ಪಾಲಿಸಿ ಏನಪ್ಪ ಅಂದರೆ ಮನೇನ ಸ್ವಚ್ಛವಾಗಿ ಇಟ್ಕೊಳೋದು ಅಷ್ಟೇ ಅಲ್ಲ, ನಾವು ಅಷ್ಟೇ ಸ್ವಚ್ಛವಾಗಿರಬೇಕು, ನಮ್ಮ ಮನಸ್ಸೂ ಅಷ್ಟೇ ಸ್ವಚ್ಛವಾಗಿರಬೇಕು. ಇನ್ನೊಬ್ಬರನ್ನು ಆಡ್ಕೊಳೋದು, ಹೀಯಾಳಿಸೋದು, ಅವರನ್ನು ಬೈಯೋದು ಮತ್ತು ಕೀಳಾಗಿ ನೋಡುವುದು ಇದೆಲ್ಲ ನನಗೆ ಇಷ್ಟ ಆಗೋದಿಲ್ಲ. ನಾನು ಯಾರ ತಂಟೆಗೂ ಹೋಗೋದಿಲ್ಲ. ನಾನಾಯಿತು, ನನ್ನ ಫ್ಯಾಮ್ಲಿ ಆಯಿತು, ಇರೋದ್ರಲ್ಲೇ ನಾನು ಸಂತೋಷವಾಗಿರೋಕ್ಕೆ ಇಷ್ಟಪಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ನನ್ನ ಹೋಮ್ ಕ್ಲೀನಿಂಗ್ ರೂಟೀನು. ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ನನ್ನ ವಿಡಿಯೋಸನ್ನು ಶೇರ್ ಮಾಡಿ. ಇದೇ ರೀತಿ ನಿಮ್ಮ ಒಂದು ಪ್ರೀತಿ ವಿಶ್ವಾಸ ಇರುತ್ತದೆ ಎಂದು ನಾನು ಭಾವಿಸಿರುತ್ತೇನೆ. ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬಾಯ್.